ಹಾಯ್ ಸ್ನೇಹಿತರೆ, ಎಲ್ಲರಿಗೂ ASV ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, ಇವಾಗ ಒಂದು ಅಪ್ಡೇಟ್ ಬರ್ತಿದೆ. ಏನು ಅಂತಂದರೆ KSRP ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2025-26ಕ್ಕೆ ಸಂಬಂಧಪಟ್ಟಂತೆ ಹುದ್ದೆಗಳನ್ನ ನಿಮ್ಮ ಜಿಲ್ಲಾವಾರು ಪಡೆಯವಾರು ವಿಂಗಡಣೆ ಮಾಡಿದ್ದಾರೆ. ಯಾವ್ಯಾವಕ್ಕೆ ಎಷ್ಟೆಷ್ಟು ಹುದ್ದೆ ಇದಾವೆ ಅಂತೇಳಿ ನೋಡ್ತಾ ಹೋಗೋಣ. ಇಲ್ಲ ಅಂತ ಹೇಳ್ತೀನಿ, ಇಲ್ಲ ಅಂತಂದರೆ ವಿಡಿಯೋ ಬಿಟ್ಟು ನೀವು ಸಪ್ರೇಟಾಗಿ ನೋಡ್ತಾ ಹೋಗ್ಬೋದು. PDF ಕಳಿಸಿರ್ತೀನಿ, ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ, ಹೋಗ್ಬಿಟ್ಟು ಅಟೆಂಡ್ ನೋಡಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. KSRP ಮಹಿಳೆ ಮತ್ತು ಪುರುಷರಿಗೆ ಸಂಬಂಧಪಟ್ಟಂತೆ 1500 ಹುದ್ದೆಗಳು ಹಾಗೂ ಸ್ಥಳೀಯ ವೃಂದದ 336 ಹುದ್ದೆಗಳು ಮತ್ತು IRB ಮುನಿರಾಬಾದ್ ಘಟಕದ IRB ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಅಂತ ಏನು ಕರಿತೀವೋ ಅದು 166 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ಕಚೇರಿಯಿಂದ ಕಳಿಸಿರ್ತಾರೆ. ಇನ್ಮೇಲೆ ಕ್ಷಣಗಣನೆ ಆರಂಭ ಆಗ್ತಿದೆ. ನಿಮ್ಮದು KSRPಗೆ ಸಂಬಂಧಪಟ್ಟಂತೆ ಯಾವಾಗ ಬೇಕಾದರೂ ಕರಿಬೋದು, ಎಲ್ಲ ರೆಡಿ ಇದೆ. ಫಸ್ಟ್ ನೋಟಿಫಿಕೇಷನ್ ಆಗೋದೇ KSRP. ಓಕೆ, ಇಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ವೃಂದದ ನೇರ ನೇಮಕಾತಿ ಪ್ರಕ್ರಿಯೆ ಕುರಿತು ಕೆಲವು ಅಂಶಗಳಿಗೆ ಸರ್ಕಾರದಿಂದ ಸ್ವೀಕೃತಗೊಂಡಿರುವಂತಹ ಸ್ಪಷ್ಟೀಕರಣದ ಹಾಗೂ ಆದೇಶೀಕರಣದಲ್ಲಿ ಸಂಬಂಧಪಟ್ಟಂತೆ ಘಟಕಗಳಿಂದ ವರ್ಗೀಕರಣವನ್ನು ಪಡೆದು ಪ್ರಸ್ತಾಪಿತ ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಕ್ರಮಕ್ಕೆ ಈಗ ಕೋರಲಾಗಿದೆ. ಯಾವ್ಯಾವಕ್ಕೆ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅಂತೇಳಿ ನೋಡ್ತಾ ಹೋಗೋಣ. ಇಲ್ಲಿದೆ ನೋಡಿ ಗೈಸ್, ಇವತ್ತು ಬಂದಿರೋ ಅಪ್ಡೇಟ್ ಇದು. 15ನೇ ತಾರೀಕು 15ನೇ ತಿಂಗಳು 2025 ನೋಡ್ಬೋದು. KSRP ಮಾಸ್ಟರ್ ಕಂಟ್ರೋಲ್ ರೂಮಿಂದ ಬಂದಿದೆ. ನೋಡ್ತಾ ಹೋಗೋಣ ಹುದ್ದೆಗಳ ಹಂಚಿಕೆ. KSRP ಅಥವಾ ಸ್ಪೆಷಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಕೂಡ ಕರಿತೀವಿ, SRPC ಅಂತ ಕರಿತೀವಿ. ಓಕೆ, 1ನೇ ಪಡೆ ಅಂದರೆ ಬೆಳಗಾವಿ ಇರ್ತೈತಿ. ಒಂದನೇ ಪಡೆ ಬೆಂಗಳೂರು. ಒಟ್ಟು 134 ಇರ್ತವೆ. ಅದರಲ್ಲಿ ಸಾಮಾನ್ಯ ಎಷ್ಟು, ಕ್ರೀಡೆಗಳೆಷ್ಟು ನೋಡ್ಬೋದು ನೀವು. ಕ್ರೀಡೆಗಳು 42 ಇದ್ದಾವೆ. ಸಾಮಾನ್ಯದಲ್ಲಿ 1424 ಇದ್ದಾವೆ. ಒಟ್ಟು 1424 ಇದ್ದಾವೆ. ಅದರಲ್ಲಿ ಸಾಮಾನ್ಯದಲ್ಲಿ 1382 ಹುದ್ದೆಗಳಿದ್ದಾವೆ. ಜಾಸ್ತಿ ಪೋಸ್ಟ್ ಎಲ್ಲಿ ಇಲ್ದಾವೆ ನೋಡ್ತಾ ಹೋಗ್ಬೋದು ನೀವು. 1ನೇ ಪಡೆ ಬೆಂಗಳೂರಲ್ಲಿ 134 ಇದ್ದಾವೆ. 2ನೇ ಪಡೆ ಬೆಳಗಾವಿಯಲ್ಲಿ 140 ಇದ್ದಾವೆ. 3ನೇ ಪಡೆ 113 ಇದ್ದಾವೆ. 4ನೇ ಪಡೆ 134 ಇದ್ದಾವೆ. 5ನೇ ಪಡೆ ಮೈಸೂರು 103 ಇದ್ದಾವೆ. 7ನೇ ಪಡೆ ಮಂಗಳೂರು 335 ಇದ್ದಾವೆ ಗೈಸ್. 335 ಇದೇ ಹೈಯೆಸ್ಟ್ ಇರುವಂಥದ್ದು, 335. ಇದರಲ್ಲಿ ಸಾಮಾನ್ಯಕ್ಕೆ 325 ಸಿಗ್ತವೆ, ಕ್ರೀಡೆಗೆ 10 ಸಿಗ್ತವೆ ಪೋಸ್ಟ್ಗಳು. ಓಕೆ, 7ನೇ ಪಡೆ ಮಂಗಳೂರು ಇದೆ ನೋಡಿ ಗೈಸ್, 335 ಪೋಸ್ಟ್ ಇದ್ದಾವೆ. 8ನೇ ಪಡೆ ಶಿವಮೊಗ್ಗ 120, 75 ಪೋಸ್ಟು. ಬೆಂಗಳೂರು 9ನೇ ಪಡೆ 135 ಹುದ್ದೆಗಳು. 11ನೇ ಪಡೆ ಹಾಸನ 135 ಹುದ್ದೆಗಳು. 12ನೇ ಪಡೆ ತುಮಕೂರು. ಇದಿಷ್ಟು 1424 ಪೋಸ್ಟ್ ಇರ್ತವೆ. ಮತ್ತು SRPC ಮಹಿಳೆಯರಿಗೆ ಎಷ್ಟಿದ್ದಾವೆ ಪೋಸ್ಟ್ ಅಂತ ನೋಡ್ತಾ ಹೋಗೋಣ. ಮಹಿಳೆಯರಿಗೆ ಓನ್ಲಿ 3 ಪಡೆಗಳು ಸಿಗ್ತವೆ. 2ನೇ ಪಡೆ ಬೆಳಗಾವಿಯಲ್ಲಿ ಸಿಗ್ತದೆ, 23 ಪೋಸ್ಟ್ ಇದ್ದಾವೆ. 23 ಪೋಸ್ಟ್ ಇದ್ದಾವೆ ಬೆಳಗಾವಿಯಲ್ಲಿ ಟೋಟಲಾಗಿ. ಓಕೆ, ಮಹಿಳೆಯರಿಗೆ. 4ನೇ ಪಡೆಯಲ್ಲಿ 28 ಪೋಸ್ಟ್ ಇದ್ದಾವೆ ಮಹಿಳೆಯರಿಗೆ. 5ನೇ ಪಡೆಯಲ್ಲಿ 25 ಪೋಸ್ಟ್ ಇದ್ದಾವೆ ಮಹಿಳೆಯರಿಗೆ. 5ನೇ ಪಡೆ ಅಂದರೆ ಮೈಸೂರಿನಲ್ಲಿ 5ನೇ ಪಡೆ ಇದೆ, ಮೈಸೂರಿಗೆ ಸಂಬಂಧಪಟ್ಟಂತೆ. ಓಕೆ, ಇದರಲ್ಲಿ ಜಾಸ್ತಿ ಯಾವಿದಾವೆ ಅಂದರೆ ಬೆಂಗಳೂರು 4ನೇ ಪಡೆಯಲ್ಲಿ ಮಹಿಳೆಯರಿಗೆ ಜಾಸ್ತಿ ಇದ್ದಾವೆ, 28. ಪುರುಷರಿಗೆ ಮಂಗಳೂರಿನಲ್ಲಿ ಜಾಸ್ತಿ ಇದ್ದಾವೆ, 335 ಪುರುಷರಿಗೆ. ಓಕೆ, ಮೈಸೂರಿನಲ್ಲಿ 103 ಇದ್ದಾವೆ ಹುಡುಗರಿಗೆ. ನೆಕ್ಸ್ಟ್, ಈಗ ಮಿಕ್ಕುಳಿದರಿಂದ ಪುರುಷ ಮತ್ತು ಮಹಿಳೆಯರು ಒಟ್ಟು ಸೇರಿ ಟೋಟಲಾಗಿ 1500 ಆಗ್ತವೆ. 1424 ಪ್ಲಸ್ ಹುಡುಗಿಯರು ಸೇರಿ 76 ಸೇರಿಸಿ 1500 ಹುದ್ದೆಗಳು ಆಗ್ತವೆ. ಆಮೇಲೆ ಕೆಳಗಡೆ ನೋಡಿದರೆ ಕಲ್ಯಾಣ ಕರ್ನಾಟಕ ಕೂಡ ಇದ್ದಾವೆ, ಅವುಗಳನ್ನು ನೋಡ್ತಾ ಹೋಗೋಣ ಯಾವ್ಯಾವಕ್ಕೆ ಎಷ್ಟೆಷ್ಟು ಪೋಸ್ಟ್ ಕೊಟ್ಟಿದ್ದಾರೆ ಅಂತೇಳಿ. SRPC ಪುರುಷ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 1ನೇ ಪಡೆ ಬೆಂಗಳೂರಿನಲ್ಲಿ 33 ಇದ್ದಾವೆ.
ಒಂದನೇ ಪಡೆ ಬೆಂಗಳೂರಿನಲ್ಲಿ 33 ಇದ್ದಾವೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಮೂರನೇ ಪಡೆ ಬೆಂಗಳೂರಿನಲ್ಲಿ 34 ಇದ್ದಾವೆ. ನಾಲ್ಕನೇ ಪಡೆ ಬೆಂಗಳೂರು 33. ಆರನೇ ಪಡೆ ಕಲಬುರಗಿ 180 ಇದೇ ಹೈಯೆಸ್ಟ್ ಪೋಸ್ಟು ಕಲ್ಯಾಣ ಕರ್ನಾಟಕದವ್ರಿಗೆ. ಕಲಬುರಗಿಯಲ್ಲಿ ಆರನೇ ಪಡೆಯಲ್ಲಿ ಹೈಯೆಸ್ಟ್ ಪೋಸ್ಟ್ ಇದ್ದಾವೆ 180. ಒಂಬತ್ತನೇ ಪಡೆ ಬೆಂಗಳೂರು 33 ಪೋಸ್ಟ್ ಇದ್ದಾವೆ. ಒಂಬತ್ತನೇ ಪಡೆ ಬೆಂಗಳೂರು 33 ಪೋಸ್ಟ್ ಇದ್ದಾವೆ. ಹೈಯೆಸ್ಟ್ ಇರುವಂಥದ್ದು ಕಲ್ಯಾಣ ಕರ್ನಾಟಕದಲ್ಲಿ ಆರನೇ ಪಡೆ ಕಲಬುರಗಿ 313 ಪೋಸ್ಟ್ ಇದ್ದಾವೆ ಟೋಟಲ್ ಕಲ್ಯಾಣ ಕರ್ನಾಟಕಕ್ಕೆ. ಆಮೇಲೆ ಮಹಿಳೆಯರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ನೋಡಿದಾಗ 53 ಪೋಸ್ಟ್ ಇದ್ದಾವೆ ಟೋಟಲ್. ಅದರಲ್ಲಿ ನಾಲ್ಕನೇ ಪಡೆ ಬೆಂಗಳೂರಿನಲ್ಲಿ 12 ಇದ್ದಾವೆ. ಆರನೇ ಪಡೆ ಕಲಬುರಗಿಯಲ್ಲಿ 41 ಇದ್ದಾವೆ. ನೆಕ್ಸ್ಟ್ ಮಹಿಳಾ ಮತ್ತು ಪುರುಷರ ಒಟ್ಟು ಸೇರಿಸಿ 366 ಪೋಸ್ಟ್ ಇದ್ದಾವೆ. ಇನ್ನು IRBಗೆ ಸಂಬಂಧಪಟ್ಟಂತೆ ಸ್ಪೆಷಲ್ ಆರ್ಮ್ಡ್ ಪೊಲೀಸ್ ಫೋರ್ಸು ಭಾರತ ಮೀಸಲು ಪಡೆ ಏನಂತ ಕರಿತೀವಿ ನಾವು, IRB ಇಂಡಿಯನ್ ರಿಸರ್ವ್ ಬೆಟಾಲಿಯನ್. ಮುನಿರಾಬಾದ್ನಲ್ಲಿ ಹುದ್ದೆಗಳ ಸಂಖ್ಯೆ ಒಟ್ಟು ನೋಡಿದಾಗ ಎಷ್ಟಾಗುತ್ತೆ. ಭಾರತ ಮೀಸಲು ಪಡೆ ಎಲ್ಲಿದೆ ಅಂತ ಕೇಳಿದೆ, ಅದು ಮುನಿರಾಬಾದ್ ಇದೆ. 166 ಪೋಸ್ಟ್ ಇದ್ದಾವೆ. 161 ಸಾಮಾನ್ಯದಲ್ಲಿ ಬರ್ತವೆ, 5 ಕ್ರೀಡಾಕ್ಕೆ ಮೀಸಲಿರ್ತವೆ. ಸೊ ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಇನ್ಫಾರ್ಮೇಷನ್ ಆಗಿತ್ತು. ನಿಮ್ಮ ಪೋಸ್ಟ್ಗಳು ಎಷ್ಟೆಷ್ಟಿದ್ದಾವೆ, ಎಲ್ಲೆಲ್ಲಿದ್ದಾವೆ ನೋಡಬೇಕಾಗ್ತದೆ. ಯಾಕಂದರೆ ಮರು ಹಂಚಿಕೆ ಆಗಿರ್ತವೆ. DRದು ಕೂಡ ಮರು ಹಂಚಿಕೆ ಆಯಿತು. ಈ ಪೋಸ್ಟ್ಗಳು ಯಾರು ನೋಡಿಲ್ಲ ನೋಡ್ಕೊಳ್ಳಿ, ಇವಾಗ ಅಪ್ಡೇಟ್ ಬಂದಿದೆ. ಮತ್ತು ಏನು ಅಪ್ಡೇಟ್ ಮೇನ್ ಅಂತಂದರೆ ಇವಾಗ ಎಲ್ಲ ಪ್ರೊಸೆಸಿಂಗ್ ಆಗುವ ಹಂತದಲ್ಲಿದೆ. ಕಂಪ್ಲೀಟ್ ಪ್ರೊಸೆಸ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಯಾವಾಗ ಬೇಕಾದರೂ ಅವರು ಕಾಲ್ಫರ್ ಮಾಡುವಂಥ ಸಾಧ್ಯತೆ ಇದೆ. ನಾಳೆನೂ ಆಗ್ಬೋದು, ಅಥವಾ ಒಂದು ವಾರ ಬಿಟ್ಟು ಆಗ್ಬೋದು, ಅಥವಾ ಒಂದು ತಿಂಗಳಲ್ಲೇ ಆಗ್ಬೋದು, ಇಲ್ಲ ನವೆಂಬರ್ 1st ವೀಕ್ ಅಥವಾ 2nd ವೀಕಲ್ಲೇ ಆಗ್ಬೋದು. ಒಟ್ಟಿನಲ್ಲಿ ನವೆಂಬರಲ್ಲಂತೂ ಫಿಕ್ಸ್ ಅಂತೂ ಆಗೇ ಆಗ್ತದೆ. ಹೇಳೋಕ್ಕಾಗಲ್ಲ, ಈ ತಿಂಗಳಲ್ಲಿ ಆದರೂ ಆಗಬಹುದು. ನಿಮ್ಮ ಅಧ್ಯಯನ ಎಷ್ಟು ಮಟ್ಟಿಗೆ ಇದೆ ಅಂತ ನೋಡ್ಕೊಳ್ಳಿ. ನಿಮ್ಮ ಅಧ್ಯಯನ ನೋಡ್ಕೊಳ್ಳಿ. ಅಕಸ್ಮಾತ್ ಇವಾಗಲೇ ಆದರೆ ನೀವು ಹೋಗಿ ಬರೆಯುವಂಥ ಕೆಪಾಸಿಟಿ ಇದೆ ಅಂತ ನೋಡ್ಕೊಳ್ಳಿ. ಇನ್ನೂ ಯಾರಾದರೂ ಓದ್ಕೊಂಡಿಲ್ಲ ಅಂತಂದರೆ ಚೆನ್ನಾಗಿ ಓದ್ಕೊಳ್ಳಿ, ಡೆಪ್ತಾಗೆ ಓದ್ಕೊಳ್ಳಿ. ಯಾಕಂದರೆ ಇನ್ಮೇಲೆ 4 ಆಪ್ಷನ್ ಇರಲ್ಲ, 5 ಆಪ್ಷನ್ ಇರ್ತವೆ. ಯಾಕಂದರೆ KSP ಅವರು ಎಕ್ಸಾಮ್ ನಡೆಸಲ್ಲ. ಇನ್ನು ಮುಂದೆ KE ಅವರು ಎಕ್ಸಾಮ್ ನಡೆಸ್ತಾರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರು ನಡೆಸ್ತಾರೆ. ಹಾಗಾಗಿ ಇದು ಸ್ಕ್ಯಾಮ್ ಆಗಬಾರ್ದು ಅಂತೇಳಿ 5 ತೊಗೊಂಬಂದಿದ್ದಾರೆ. ಅದರಲ್ಲಿ ನಿಮ್ಗೆ ಯಾವುದೂ ಗೊತ್ತಿಲ್ಲ ಅಂತಂದರೆ ನೀವು ನನಗೆ ಯಾವುದೂ ಗೊತ್ತಿಲ್ಲ ಅಂತೇಳಿ ಬರೆದು ಬಿಡಬೇಕು ಕೆಳಗಡೆ. ಅದನ್ನ ಟಿಕ್ ಮಾಡಬೇಕು. ಇಲ್ಲ ಅಂತಂದರೆ ನಿಮ್ಮದು 0.25 ಮಾರ್ಕ್ಸು ಕಡಿತಗೊಳಿಸ್ತಾರೆ. ಓಕೆ, ಇದಿಷ್ಟು ಸ್ಪೀಡ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ನಿರಂತರ ಅಪ್ಡೇಟ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.